ಇನ್ನು ಇಸ್ರೇಲ್ನ ಟೆಲ್ ಅವೀವ್ನಲ್ಲಿ ನಿರಂತರವಾಗಿ ಸೈರನ್ ಮೊಳಗ್ತಾ ಇದೆ. ಇಸ್ರೇಲ್ನಲ್ಲಿ ಈ ನಿರಂತರ ಸೈರನ್ನ ಮೊಳಗುವಿಕೆಯಿಂದಾಗಿ ಜನ ಬೆಚ್ಚಿ ಬಿದ್ದಿದ್ದಾರೆ. ಕಳೆದ 1 ಗಂಟೆಯಲ್ಲಿ 1230 ಬಾರಿ ಸೈರನ್ ಸದ್ದು ಕೇಳಿರೋದು. ಹೇಗಾಗಿರ್ಬೇಡ ಅಲ್ಲಿನ ಜನತೆಗೆ. ಯಾವುದೇ ಕ್ಷಣದಲ್ಲೂ ಇರಾನ್ನಿಂದ ಮಿಸೈಲ್ ದಾಳಿಯಾಗುತ್ತೆ. ಹಾಗಾಗಿಯೇ ಸೈರನ್ ಮೇಲೆ ಸೈರನ್ ಮೊಳಗ್ತಾ ಇದೆ. ಕಳೆದ 1 ಗಂಟೆಯಲ್ಲೇ 1230 ಬಾರಿ ಸೈರನ್ ಸದ್ದು ಕೇಳಿರೋದು. ಅಲ್ಲಿ ಬಂಕರ್ಗಳ ವ್ಯವಸ್ಥೆ ಇದೆ. ಸೈರನ್ ಸದ್ದು ಮೊಳಗ್ತಾ ಇದ್ದಂತೆ ಜನ ಸುರಕ್ಷಿತ ಸ್ಥಳಕ್ಕೆ ಧಾವಿಸ್ತಾರೆ. ಆದರೆ ಲೆಕ್ಕ ಹಾಕಿ ಈ ಪರಿ ಸೈರನ್ ಮೊಳಗ್ತಾ ಇದ್ರೆ ಸಾಮಾನ್ಯವಾದಂತಹ ಜೀವನ ಅಂತೂ ಅಲ್ಲಿ ಸಾಗಿಸೋದಕ್ಕೆ ಆಗಲ್ಲ. ಟೆಲ್ ಅವೀವ್ನ ಚಿತ್ರಣ ಅದು. 1 ತಿಂಗಳಿಂದ ಯುದ್ಧ ತೀವ್ರ ಸ್ವರೂಪದಲ್ಲಾಗ್ತಾ ಇದೆ. ಇರಾನ್ ಕೂಡ ಅಷ್ಟೇ ಪ್ರಬಲವಾಗಿ ಪ್ರತಿದಾಳಿಯನ್ನ ನಡೆಸ್ತಾ ಇದೆ. ಹಾಗಾಗಿಯೇ ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಮಿಸೈಲ್ ದಾಳಿ ಇರಾನ್ ಕಡೆಯಿಂದ ಆಗ್ತಿರೋದ್ರಿಂದ ಜನ ಬೆಚ್ಚಿಬಿದ್ದಿದ್ದಾರೆ. ಯುದ್ಧದ ವೆಚ್ಚವನ್ನು ಹೀಗಾಗಿ ಅರಬ್ ರಾಷ್ಟ್ರಗಳೇ ಭರಿಸಬೇಕು. ಅರಬ್ ರಾಷ್ಟ್ರಗಳಿಗೆ ಡೊನಾಲ್ಡ್ ಟ್ರಂಪ್ ತಾಕೀತು. ಟ್ರಂಪ್ ಉಲ್ಲೇಖಿಸಿ ಮಾಧ್ಯಮ ಕಾರ್ಯದರ್ಶಿ ಹೇಳಿಕೆ ಕೊಟ್ಟಿದ್ದಾರೆ. ಮಾಧ್ಯಮ ಕಾರ್ಯದರ್ಶಿ ಕೆರೋಲಿನ್ ಲಿವಿಟ್ ಕೊಟ್ಟಂತಹ ಹೇಳಿಕೆ ಇದು. ಕುವೈತ್, ಸೌದಿ, ಯುಎಇಗೆ ಟ್ರಂಪ್ ಹಣಕ್ಕೆ ಬೇಡಿಕೆ. ಅಮೆರಿಕ ದಾಳಿ ಮಾಡ್ತಾ ಇದ್ರೂ ಕೂಡ ಆ ದಾಳಿ ಅಲ್ಲಿರುವಂತಹ ಅರಬ್ ರಾಷ್ಟ್ರಗಳ ಮೇಲೆ ಇರಾನ್ ಮಾಡ್ತಾ ಇರುವಂತಹ ದಾಳಿಗೆ ಪ್ರತಿಯಾಗಿದೆ. ಆ ಹಿನ್ನೆಲೆಯಲ್ಲೇ ಈಗ ಅರಬ್ ರಾಷ್ಟ್ರಗಳು ಈ ಯುದ್ಧದ ವೆಚ್ಚವನ್ನು ಭರಿಸಬೇಕು ಅನ್ನುವಂತಹ ಹೇಳಿಕೆ.